ಜನಸಾಮಾನ್ಯರಂತೆ ವಿಶೇಷ ಚೇತನರು ಕೂಡ ಹಂಪಿ ವೀಕ್ಷಣೆಯನ್ನ ಮಾಡಲು ವಿಜಯನಗರ ಜಿಲ್ಲಾ ಪಂಚಾಯತ್ ಸಾಧ್ಯವನ್ನ ಮಾಡಿಕೊಟ್ಟಿದೆ। ಈ ಮೊದಲು ವಿಶೇಷ ಚೇತನರು ಹಂಪಿ ವೀಕ್ಷಣೆಗೆ ಪರದಾಟವನ್ನ ಪಡ್ತಾ ಇದ್ರು। ವಿಜಯ ವಿಠಲ ದೇವಸ್ಥಾನಕ್ಕೆ ಸುಮಾರು 1 ರಿಂದ 2 ಕಿಲೋಮೀಟರ್ ನಡೆಯಬೇಕಾಗಿತ್ತು। ಆದರೆ ಈಗ ವೀಲ್ ಚೇರ್ ಸಮೇತ ಬ್ಯಾಟರಿ ಚಾಲಿತ ವಾಹನದಲ್ಲಿ ಪ್ರಯಾಣವನ್ನ ಮಾಡಬಹುದಾಗಿದೆ। ಇನ್ನು ಬ್ಯಾಟರಿ ವಾಹನಗಳಿಗೆ ಏರಲು ಕಷ್ಟಪಡುತ್ತಿರುವುದನ್ನು ಗಮನಿಸಿ ರ್ಯಾಂಪ್ ವ್ಯವಸ್ಥೆಯನ್ನ ಮಾಡಲಾಗಿದೆ। 20 ಬ್ಯಾಟರಿ ಚಾಲಿತ ವಾಹನಗಳಲ್ಲಿ 6 ವಾಹನಗಳಿಗೆ ರ್ಯಾಂಪ್ಗಳನ್ನು ಅಳವಡಿಸಲಾಗಿದೆ। ಇದರಿಂದ ಬಹಳ ಅನುಕೂಲವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ। ಇನ್ನು ಈ ಕುರಿತು ನಮ್ಮ ವಿಜಯನಗರ ಪ್ರತಿನಿಧಿ ಭೀಮರಾಜ್ ಅವರು ವಾಕ್ಥ್ರೂವನ್ನು ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ। ಸಾಮಾನ್ಯ ಜನರಂತೆ ಕೂಡ ಅವ್ರಿಗೂ ಹಂಪಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಕೂಡ ಇವತ್ತು ವಿಜಯನಗರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸೇರಿದಂತೆ ಇವತ್ತು ವಿಶೇಷ ಚೇತನರಿಗೆ ಕೂಡ ವಿಶೇಷ ರೀತಿಯಲ್ಲಿ ಕೂಡ ಇವತ್ತು ಅವರಿಗೆ ವೀಲ್ ಚೇರ್ ಸಮೇತವಾಗಿ ಇವತ್ತು ಹಂಪಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಕೂಡ ಇವತ್ತು ವ್ಯವಸ್ಥೆಯನ್ನ ಮಾಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ। ಏನು ಬ್ಯಾಟರಿ ಚಾಲಿತ ವಾಹನಗಳಿಗೆ ಅಟ್ಯಾಚ್ ಮಾಡಿ ಅಂದ್ರೆ ವಿಶೇಷ ಚೇತನರು ಕೂಡ ಜನಸಾಮಾನ್ಯರಂತೆ ಅವ್ರಿಗೂ ಕೂಡ ಹಂಪಿಯಲ್ಲಿ ಸುತ್ತಾಡುವುದಕ್ಕೆ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿರುವಂಥದ್ದು। ಯಾಕಂತಂದ್ರೆ ಈ ಹಿಂದೆ ಕೂಡ ಇವತ್ತು ವಿಶೇಷ ಚೇತನರು ಕೂಡ ಜನಸಾಮಾನ್ಯರಂತೆ ಓಡಾಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ। ಆದರೆ ಇವತ್ತು ಇದನ್ನೆಲ್ಲವನ್ನು ಮನಗಂಡು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸೇರಿದಂತೆ ಇವತ್ತು ಅದನ್ನೆಲ್ಲ ಗಮನಿಸಿ ಇವತ್ತು ಈ ಒಂದು ಬ್ಯಾಟರಿ ಚಾಲಿತ ವಾಹನಗಳಿಗೆ ಇವತ್ತು ರ್ಯಾಂಪ್ಗಳನ್ನ ಮಾಡಿಸಿರುವಂಥದ್ದು। ಏನಂತಂದ್ರೆ ಈಗಾಗಲೇ 20 ಬ್ಯಾಟರಿ ಚಾಲಿತ ವಾಹನಗಳಲ್ಲಿ 6 ಬ್ಯಾಟರಿ ಚಾಲಿತ ವಾಹನಗಳಿಗೆ ರ್ಯಾಂಪ್ ಮುಖಾಂತರ ಮಾಡಿಸಿ ಇವತ್ತು ಅದರ ಸಮೇತದಲ್ಲಿ ಹೋಗಿ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ। ಅಂದ್ರೆ ವಿಜಯ ವಿಠಲ ದೇವಸ್ಥಾನ ಮತ್ತು ಕಲ್ಲಿನ ತೇರು, ಸಪ್ತಸ್ವರ ಮಂಟಪ ಮತ್ತು ಇನ್ನಿತರ ಸ್ಮಾರಕಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಕೂಡ ಇವತ್ತು ಈಗಾಗಲೇ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಮಾಡಿರುವಂಥದ್ದು। ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಈ ಒಂದು ವಿಶೇಷ ಚೇತನರಿಗೆ ಕೂಡ ತುಂಬಾ ಅನುಕೂಲ ಆಗಿರುವಂಥದ್ದು। ಯಾಕಂತಂದ್ರೆ 2018 ಮತ್ತು 19ನೇ ಸಾಲಿನ ಉಳಿತಾಯ ಯೋಜನೆ ಅಡಿಯಲ್ಲಿ ಇವತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಸೇರಿದಂತೆ ಇವತ್ತು ಅವರಿಗೆ ವಿಶೇಷ ಅನುದಾನದಲ್ಲಿ ಇವತ್ತು ಅವರಿಗೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು। ಭೀಮರಾಜ್, ಆರ್ಮೆಕ್ಸ್ ಕನ್ನಡ, ವಿಜಯನಗರ।